ನಮಸ್ಕಾರ ಸ್ನೇಹಿತರೆ. ಕೆಲವರಿಗೆ ಪೂಜೆ ಅಂದ್ರು ದೇವರು ಅಂದ್ರು ಒಂದು ರೀತಿಯಾದ ಭಯ. ಪೂಜೆಯಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಅಪಚಾರ ಮಾಡಿದ್ರೆ ನಮಗೇನಾದ್ರೂ ಕೆಟ್ಟದ್ದು ನಡೀಬಹುದು. ಯಾವುದಾದ್ರೂ ಮಂತ್ರ ಸರಿಯಾಗಿ ಉಚ್ಚರಿಸಲು ಬರಲಿಲ್ಲ ಅಂದ್ರೆ ದೇವರ ಶಾಪ ಬರಬಹುದು. ಇಂಥ ಹೆದರಿಕೆ ಇತ್ತೀಚೆಗೆ ಹೆಚ್ಚಾಗಿದೆ. ಹಾಗಾಗಿ ತುಂಬಾ ಜನರು ಮಂತ್ರಗಳನ್ನ ಓದೋದಿಲ್ಲ, ಪೂಜೆ ಕೂಡ ಅಷ್ಟೊಂದು ಡೀಪ್ ಆಗಿ ಮಾಡೋದಿಲ್ಲ. ಆದ್ರೆ ಇಂಥ ಅನುಮಾನ ಅಥವಾ ಸಮಸ್ಯೆಗಳು ನಿಮಗಿದ್ರೆ ಈ ವಿಡಿಯೋದಲ್ಲಿ ಸುಲಭವಾದ ಮಾರ್ಗ ಅಥವಾ ಉಪಾಯವನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ಈ ಭಯ ಯಾಕೆ ಬರ್ತಿದೆ ಗೊತ್ತಾ? ನಾವು ದೇವರ ಜೊತೆ ಬಿಸಿನೆಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ. ಈಗ ಬಿಸಿನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಏನಾದ್ರೂ ಚಿಕ್ಕ ತಪ್ಪು ಎಡವಟ್ಟು ಮಾಡಿಬಿಟ್ರೆ ಎಲ್ಲ ಲಾಸ್ ಆಗುತ್ತಲ್ವಾ? ಹಾಗೆ ಈಗ ಜನರು ಪೂಜೆ ಯಾಕೆ ಮಾಡ್ತಾರೆ ಹೇಳಿ? ಅವರದು ಯಾವ್ದಾದ್ರೂ ಕೋರಿಕೆ ಇದ್ರೆ ಈಡೇರಿಸ್ಕೊಳ್ಳೋಕೆ. ದೇವರೇ, ನೀನ್ ನನಗೆ ಇಷ್ಟು ಲಾಭ ಮಾಡಿಕೊಟ್ರೆ ನಾನ್ ನಿನಗೆ 10 ತೆಂಗಿನಕಾಯಿ ಹೊಡಿತೀನಿ. ನಿಮಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದೇವ್ರ ಲಾಭ ತಂದುಕೊಟ್ರೆ ನೀವು 10 ತೆಂಗಿನಕಾಯೋ 20 ತೆಂಗಿನಕಾಯೋ ದೇವರಿಗೆ ಹೊಡಿತೀರಿ. ಎಷ್ಟೊಂದು ದೊಡ್ಡ ಮನಸ್ಸು, ಎಷ್ಟೊಂದು ದೊಡ್ಡ ದಾನ ಅಲ್ವಾ? ಸಮಾಜ ಈ ರೀತಿ ತಯಾರಾಗಿದೆ. ದೇವರ ಮೇಲೆ ನಮಗೆ ಪ್ರೀತಿ ಬೇಕಿಲ್ಲ. ದೇವರೇ ನನಗೆ ಒಳ್ಳೆ ಸಂಗಾತಿ ಕೊಡು, ಮಗು ಕೊಡು, ಮದುವೆ ಮಾಡಿಸು, ಮನೆ ಕೊಡು, ಕಾರ್ ಕೊಡು, ಬಂಗ್ಲೆ ಕೊಡು, ಆರೋಗ್ಯ ಕೊಡು, ಹಣ ಕೊಡು, ಜಮೀನು ಕೊಡು, ಆಸ್ತಿ ಕೊಡು. ಹೀಗೆ ಪ್ರತಿ ಸಲ ನಮ್ಮ ಕೋರಿಕೆ ಈಡೇರಿಸಿಕೊಳ್ಳೋಕೆ ನಾವು ದೇವರನ್ನ ಬಳಸ್ಕೊಳ್ತಾ ಇದ್ದೀವಿ. ದೇವರು ಕಾರ್ಡ್ ಇಲ್ದಿರ ದುಡ್ಡು ಕೊಡೋಂತ ATM ಮಿಷಿನ್ ತರ ಆಗೋಗಿದ್ದಾರೆ. ಸ್ನೇಹಿತರೆ, ದೇವರು ನಮಗೆ ಸೇವೆ ಮಾಡೋಕೆ ಬಂದಿರೋರಲ್ಲ, ನಾವು ದೇವರ ಸೇವೆ ಮಾಡೋಕೆ ಇರೋರು. ಅವರಿಗೆ ನಾವು ಸೇವೆ ಮಾಡಬೇಕು, ಅವರಿಗೆ ನಮ್ಮನ್ನ ನಾವು ಸಮರ್ಪಿಸ್ಕೊಳ್ಬೇಕು. ನಮ್ಮ ಹತ್ರ ಏನಾದ್ರೂ ಇದ್ರೆ ಸಮರ್ಪಿಸ್ಬೇಕು. ಇಲ್ಲ ಅಂದ್ರೆ ಕೂಡ ಭಕ್ತಿ ಸಮರ್ಪಿಸೋಕೆ ಪೈಸೆ ಖರ್ಚಿಲ್ಲ. ದೇವ್ರು ಕೇಳೋದು ಕೂಡ ಅದೊಂದನ್ನೇ. ಪುಟ್ಟ ಮಕ್ಕಳನ್ನ ತಾಯಿ ಎತ್ಕೊಂಡಾಗ ಮಕ್ಕಳು ತಾಯಿ ಕೂದಲನ್ನ ಕೀಳ್ತಾ ಇರ್ತಾರೆ. ಆಗ ತಾಯಿಗೆ ನೋವಾದ್ರೂ ಕೂಡ ನಿಧಾನವಾಗಿ ಕೂದಲನ್ನ ಮಗು ಕೈಯಿಂದ ಬಿಡಿಸ್ಕೊಳ್ತಾಳೆ ಹೊರತು ಮಗುನ ನೋವಾಯ್ತು ಅಂತ ಹೊಡೆಯೋದು, ಕೆಳಗಡೆ ಹಾಕೋದು ಮಾಡಲ್ಲ. ಯಾಕೆ ಹೇಳಿ? ಆ ಮಗುವಿಗೆ ತಾಯಿ ಕೂದಲು ಎಳೆದ್ರೆ ಅಮ್ಮನಿಗೆ ನೋವಾಗುತ್ತೆ ಅನ್ನೋ ವಿಷಯ ಗೊತ್ತಿಲ್ಲ. ಅದೇ ರೀತಿ ತಾಯಿಗೆ ಮಗು ಮೇಲಿರುವಂತ ಅತಿ ಪ್ರೀತಿಯಿಂದ ಅದನ್ನ ಹೊಡೆಯೋ ಮನಸ್ಸು ಬರಲ್ಲ. ಕೆಲವೊಮ್ಮೆ ಮಕ್ಕಳು ಎತ್ಕೊಂಡಾಗ ಮೈ ಮೇಲೆಲ್ಲ ಉಚ್ಚೆ ಮಾಡೋದು, ಕಕ್ಕ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಹಾಗಂತ ತಂದೆ ತಾಯಿನೋ ಅಜ್ಜಿ ತಾತನೋ ಮಕ್ಕಳನ್ನ ಎತ್ತಿ ಬಿಸಾಡ್ತಾರ? ಇಲ್ಲ ಅಲ್ವಾ? ಕೆಲವೊಮ್ಮೆ ಅಜ್ಜಿ ತಾತ ಆದ್ರೆ ಮೊಮ್ಮಗು ಮೇಲೆ ಉಚ್ಚೆ ಮಾಡಿದ್ರೆ ತುಂಬಾ ಸಂತೋಷ ಕೂಡ ಪಡ್ತಾರೆ. ಯಾಕಂದ್ರೆ ಅತಿಯಾದ ಪ್ರೀತಿ. ದೇವರು ಪ್ರೀತಿಯ ಸ್ವರೂಪ. ದೇವರ ಮುಂದೆ ನಿಂತ್ಕೊಂಡು, ಸ್ವಾಮಿ, ನನಗೆ ನಿನ್ನ ಮಂತ್ರಗಳು ಯಾವುದು ಗೊತ್ತಿಲ್ಲ, ನನಗೆ ಗೊತ್ತಿರೋದೆಲ್ಲ ಇಷ್ಟೇ. ನನಗೆ ನಿನ್ನ ಮೇಲೆ ವಿಪರೀತವಾದ ಪ್ರೀತಿ ಇದೆ, ಭಕ್ತಿ ಇದೆ. ಹಾಗಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಭಕ್ತಿಯನ್ನ ಮಾತ್ರ ನೋಡು, ನನ್ನನ್ನ ಅನುಗ್ರಹಿಸು ಅಂತ ಕೇಳ್ಕೊಂಡ್ರೆ ಸಾಕು. ನೀವು ದೊಡ್ಡ ದೊಡ್ಡ ಮಂತ್ರಗಳು, ಕಷ್ಟಕರವಾದ ಮಂತ್ರಗಳು ಹೇಳೋ ಅಗತ್ಯ ಇಲ್ಲ. ನೀವು ತುಂಬು ಮನಸ್ಸಿಂದ, ಭಕ್ತಿಯಿಂದ ಯಾವ ರೀತಿ ಪೂಜೆ ಮಾಡಿದ್ರೂ ಕೂಡ ದೇವರು ಸ್ವೀಕಾರ ಮಾಡ್ತಾರೆ. ಭಕ್ತ ಕಣ್ಣಪ್ಪ ಬಾಯಲ್ಲಿ ನೀರು ತಂದು ಶಿವನಿಗೆ ಅಭಿಷೇಕ ಮಾಡ್ದ. ಎಂಜಲ ನೀರಿಂದ ಅಭಿಷೇಕ ಮಾಡ್ದ ಅಂತ ಶಿವ ಕೋಪ ಮಾಡ್ಕೊಂಡಿಲ್ಲ. ಒಂದು ಕಣ್ಣು ಕಿತ್ತು ಇನ್ನೊಂದು ಕಣ್ಣು ಕಿತ್ತಿಡುವಾಗ ಕಣ್ಣು ಎಲ್ಲಿದ್ಯೋ ಅಂತ ತಿಳ್ಕೊಳ್ಳೋಕೆ ಅವರ ಕಾಲನ್ನು ಶಿವನ ಕಣ್ಣಿನ ಮೇಲೆ ಇಟ್ಟ. ಆಗಲೂ ಕೂಡ ಕಣ್ಣು ಕಿತ್ತು ಕೊಡ್ತಿರೋ ಅವನ ಭಕ್ತಿ ಮಾತ್ರನೇ ಶಿವ ನೋಡಿದ್ರು. ಕೊನೆಗೆ ಅವನ ಮುಂದೆ ಪ್ರತ್ಯಕ್ಷ ಆದ್ರು. ಮೇನ್ ಪಾಯಿಂಟ್ ಏನಂದ್ರೆ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು. ಆದ್ರೆ ನಮಗೆ ಅದೆರಡೂ ಕೂಡ ಇಲ್ಲ, ಬೇಕಾಗೂ ಇಲ್ಲ. ದೇವರು ಬೇಡ, ದೇವಸ್ಥಾನಗಳು ಬೇಡ, ಹಬ್ಬ ವ್ರತ ಪೂಜೆ ಏನೂ ಬೇಡ. 2 ನಿಮಿಷ ಪೂಜೆ ಮಾಡೋದು, 10 ಕೋರಿಕೆಗಳನ್ನ ಕೇಳೋದು. ದೇವರಿಗೂ ಮನುಷ್ಯರಿಗೂ ಮಧ್ಯೆ ಇರುವಂತ ಸಂಬಂಧ ಇಷ್ಟೇ. ಇತ್ತೀಚೆಗೆ ಗುರುಗಳು, ಅರ್ಚಕರು ಕೂಡ ಹೇಳೋದು, ಈ ಅಭಿಷೇಕ ಮಾಡಿ ನಿಮ್ಮ ಈ ಕೋರಿಕೆ ಈಡೇರುತ್ತೆ. ಮದುವೆ ಆಗ್ಬೇಕಂದ್ರೆ ಈ ಪೂಜೆ ಮಾಡಿ,
ಆರೋಗ್ಯ ಸರಿ ಹೋಗ್ಬೇಕು ಅಂದ್ರೆ ಈ ಅಭಿಷೇಕ ಮಾಡಿ, ಸಂತಾನ ಆಗಬೇಕು ಅಂದ್ರೆ ಈ ವ್ರತ ಮಾಡಿ. ಹೀಗೆ ಒಂದೊಂದು ಪೂಜೆಗೂ ಒಂದೊಂದು ಕೋರಿಕೆನ ಟ್ಯಾಗ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಕೂಡ ಒಂದು ಬಿಸ್ನೆಸ್. ಇದು ತುಂಬಾನೇ ದೊಡ್ಡ ತಪ್ಪು. ದೇವರನ್ನ ಯಾವಾಗ್ಲೂ ತಂದೆ ತಾಯಿಯಂತೆ, ಪುಟ್ಟ ಮಗುವಿನಂತೆ, ಗುರುಗಳಂತೆ, ಸೃಷ್ಟಿಕರ್ತನಂತೆ ನಾವು ಆರಾಧಿಸಬೇಕು. ಭಕ್ತಿಯಿಂದ ಯಾರೇ ಕರೆದ್ರೂ ಕೂಡ ದೇವರು ಬಂದೇ ಬರ್ತಾರೆ. 5 ವರ್ಷದ ಪುಟ್ಟ ಬಾಲಕ ಧ್ರುವ ಕರೆದಾಗ ಮಹಾವಿಷ್ಣು ಬರ್ಲಿಲ್ವಾ? ಪ್ರಹ್ಲಾದನಿಗಾಗಿ ನರಸಿಂಹಸ್ವಾಮಿ ಬರ್ಲಿಲ್ವಾ? ಗಜೇಂದ್ರ ಅನ್ನೋ ಆನೆ ಕರೆದಾಗ ಮಹಾವಿಷ್ಣು ಬರ್ಲಿಲ್ವಾ? ಮಾರ್ಕಂಡೇಯ ಕರೆದಾಗ ಪರಮೇಶ್ವರ ಬರ್ಲಿಲ್ವಾ? ಕುಬ್ಜ ಎಂಬ ಕುರೂಪಿ ಮಹಿಳೆ ಕರೆದಾಗ ಶ್ರೀಕೃಷ್ಣ ಹೋಗ್ಲಿಲ್ವಾ? ದೇವರು ಹಣ ನೋಡಿ, ಯೌವನ ನೋಡಿ, ವಯಸ್ಸು ನೋಡಿ, ಸೌಂದರ್ಯ ನೋಡಿ, ಕುಲ, ಗೋತ್ರ, ನಕ್ಷತ್ರ, ಜಾತಿ, ಮತ ನೋಡಿ ಬರಲ್ಲ. ದೇವರು ಇದ್ದಾರೆ, ದೇವರು ಬರ್ತಾರೆ, ದೇವರು ನನ್ನನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆಯಿಂದ ಯಾರೇ ಕರೆದ್ರೂ ಕೂಡ ದೇವರು ಬಂದೇ ಬರ್ತಾರೆ. ಯಾರೇ ಆಗ್ಲಿ ದೇವರ ಫೋಟೋನೋ ವಿಗ್ರಹನೋ ನೋಡಿ ಇದು ಬರೀ ಪೇಂಟಿಂಗ್ ಅಥವಾ ಇದು ಬರೀ ಬೊಂಬೆ ಅಂದ್ಕೊಂಡ್ರೆ ಅವರು ಬೊಂಬೆ ತರಾನೇ ಇರ್ತಾರೆ. ಇದು ಮಣ್ಣಿಂದ ಮಾಡಿರೋದು ಅನ್ಕೊಂಡ್ರೆ ಮಣ್ಣು ಮಾತ್ರನೇ ಅಲ್ಲಿರುತ್ತೆ. ದೇವರು ಇದ್ದಾರೆ ಅಂತ ನಂಬಿದ್ರೆ ಎಲ್ಲಾ ಜಾಗದಲ್ಲೂ ದೇವ್ರಿರ್ತಾರೆ. ಯಾರಾದ್ರೂ ನಿಮ್ಮ ಹತ್ರ ಬಂದು ಈ ವಿಗ್ರಹದಲ್ಲಿ ದೇವ್ರಿರಲ್ಲ, ಈ ಬೊಂಬೆಯಲ್ಲಿ ದೇವರು ಇರಲ್ಲ ಅಂತ ಹೇಳಿದ್ರೆ ಮೊದಲು ಆ ವ್ಯಕ್ತಿಗೆ ದೇವರ ತತ್ವ ಗೊತ್ತಿಲ್ಲ ಅಂತ ಅರ್ಥ. ನಿಮ್ಮ ಮೇಲೆ ಒಬ್ಬ ವ್ಯಕ್ತಿಗೆ ಪ್ರೀತಿ ಇದೆ ಅಂದ್ಕೊಳ್ಳಿ. ನೀವು ಎಲ್ಲೇ ಕರೆದ್ರೂ ಕೂಡ ನಿಮ್ಮನ್ನ ನಂಬಿ ಆ ವ್ಯಕ್ತಿ ನಿಮಗೋಸ್ಕರ ಬರ್ತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ನಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾನೆ, ಆದ್ರೆ ನಾವು ಆ ವ್ಯಕ್ತಿಯನ್ನ ಕೇವಲ ನಮ್ಮ ಲಾಭಕ್ಕಾಗಿ ಮಾತ್ರ ಬಳಸ್ಕೊಳ್ತಾ ಇದೀವಿ ಅಂದ್ಕೊಳ್ಳಿ. ಒಂದಲ್ಲ ಒಂದು ದಿನ ಆ ವ್ಯಕ್ತಿಗೆ ನಿಜ ಗೊತ್ತಾಗಿ ನಮ್ಮ ಮೇಲಿರುವಂತ ಪ್ರೀತಿ ಹೊರಟೋಗುತ್ತೆ. ಅದೇ ರೀತಿ ದೇವರಿಗೂ ಕೂಡ ನಮ್ಮ ಮೇಲೆ ಪ್ರೀತಿ ಇದೆ. ಆದ್ರೆ ನಾವು ಯಾವಾಗ್ಲೂ ಬರೀ ನಮ್ಮ ಕೋರಿಕೆಗಳು ಈಡೇರಿಸಿಕೊಳ್ಳೋಕೆ ಮಾತ್ರನೇ ದೇವರನ್ನ ಬಳಸ್ಕೊಳ್ತಾ ಇದ್ರೆ ಒಂದಲ್ಲ ಒಂದು ದಿನ ಅವರಿಗೆ ನಮ್ಮೇಲಿರುವಂತ ಪ್ರೀತಿ ಹೊರಟೋಗುತ್ತೆ. ಈಗ ಗಂಡನಿಗೆ ಹೆಂಡತಿ ಮೇಲೆ ಅಥವಾ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಇಲ್ಲ ಅನ್ಕೊಳ್ಳಿ, ಏನಾಗುತ್ತೆ? 1, ನಮ್ಮ ಅವರ ಮಧ್ಯೆ ದೂರ ಬೆಳೆಯುತ್ತೆ. 2, ಇಬ್ಬರ ಮಧ್ಯೆ ಮಾತು ಕಟ್ಟಾಗುತ್ತೆ. 3, ಚಿಕ್ಕ ಪುಟ್ಟ ವಿಷಯಕ್ಕೆ ಗಲಾಟೆಗಳು ನಡೆಯುತ್ತೆ. 4, ಅವರವರಿಗೆ ಇಷ್ಟ ಬಂದಂತೆ ಅವರು ನಡ್ಕೊಳ್ತಾರೆ. 5, ಡೈವರ್ಸ್ ತಗೋತಾರೆ ಅಥವಾ ಒಂದೇ ಮನೆಯಲ್ಲಿದ್ರು ಡೈವರ್ಸ್ ತಗೊಂಡಿರೋರ್ ತರ ಬದುಕ್ತಾರೆ. ಅದೇ ರೀತಿ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಹೊರಟೋದ್ರೆ ನಾವು ಎಷ್ಟು ಪ್ರೀತಿಯಿಂದ ಮತ್ತೆ ಅವರನ್ನ ಕರೆದ್ರೂ ಕೂಡ ಅವರು ಬರಲ್ಲ. ನಾವೆಷ್ಟು ಕಷ್ಟಪಟ್ಟರೂ ಕೂಡ ಅವರಿಗೆ ಕರುಣೆ ಬರಲ್ಲ. ನಾವೆಷ್ಟು ಕಣ್ಣೀರ್ ಹಾಕಿದ್ರೂ ಕೂಡ ಅವರ ಮನಸ್ಸು ಕರಗಲ್ಲ. ನಾಳೆ ನಮ್ಮ ಸಂಗಾತಿಗೋ, ಮಗುಗೋ, ತಂದೆ ತಾಯಿಗೋ ಅಥವಾ ಯಾವ ವಿಚಾರಕ್ಕೋ ದೇವರ ಅಗತ್ಯ ಅಂತೂ ನಮಗೆ ಜೀವನದಲ್ಲಿ ಆಗಾಗ ಬರ್ತಾ ಇರುತ್ತೆ. ದೇವರನ್ನ ನಾವು ಸಹಾಯ ಬೇಡ್ತಾನೆ ಇರ್ತೀವಿ. ಅದ್ಯಾವ ಸಹಾಯ ಕೂಡ ದೇವರಿಂದ ನಮಗೆ ಸಿಗದಂತಾಗುತ್ತೆ. ಇದಕ್ಕೆ ಕಾರಣ ಕೂಡ ನಾವೇ. ನಾವು ದೇವರನ್ನ ಯೂಸ್ ಮಾಡ್ಕೋಬೇಕು ಅನ್ಕೊಂಡ್ವಿ. ಆ ವಿಷಯ ದೇವರಿಗೆ ಗೊತ್ತಾಯ್ತು. ದೇವ್ರು ನಮ್ಮಿಂದ ದೂರ ಆದ್ರೂ ಅಷ್ಟೇ. ಹಾಗಾಗಿ ಸ್ನೇಹಿತರೆ, ಯಾರು ಕರೆದ್ರು ಅನ್ನೋದು ಮುಖ್ಯ ಅಲ್ಲ. ಪ್ರೀತಿಯಿಂದ ಯಾರೇ ಕರೆದ್ರೂ ಭಗವಂತ ಖಂಡಿತ ಬರ್ತಾರೆ. ನಾವು ಮುಖ್ಯವಾಗಿ ಏನ್ ಮಾಡ್ತಿದೀವಿ ಅಂದ್ರೆ ಯಾವಾಗ್ಲೂ ಕೂಡ ನಮಗೊಂದು ಕಷ್ಟ ಇದ್ದೇ ಇರುತ್ತೆ. ನಮ್ಮ ಕಷ್ಟನ ನಾವು ಸಾಲ್ವ್ ಮಾಡ್ಕೊಳ್ಳೋಕೆ ಉಪಾಯಗಳನ್ನ ಹುಡುಕ್ತಾನೆ ಇರ್ತೀವಿ. ಹಾಗಾಗಿ ದೇವರಿಗೆ ನಮ್ಮ ಅಗತ್ಯ ಇಲ್ಲ. ಹಾಗೆ ದೇವರು ಕೂಡ ರಿಲ್ಯಾಕ್ಸ್ ಆಗ್ತಾರೆ, ನನ್ನ ಅಗತ್ಯ ಅವರಿಗೆ ಇಲ್ಲ ಅಂತ. ಅದೇ ಒಂದು ಸಲ ದೇವರನ್ನ ನಂಬಿ ದೇವರ ಮೇಲೆ ಭಕ್ತಿ ಇಟ್ಕೊಂಡು ನಿಮ್ಮ ಭಾರನ ದೇವರ ಮೇಲೆ ಹೊರಿಸಿ ನೋಡಿ. ಯಾಕೆ ದೇವರು ನಿಮ್ಮನ್ನ ಆ ಕಷ್ಟದಿಂದ ಪಾರು ಮಾಡಲ್ವೋ ನೋಡಿ. ಉದಾಹರಣೆಗೆ ನಮ್ಮ ಆರ್ಮಿ ಆಫೀಸರ್ಗಳು ಬಾರ್ಡರ್ನಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಮನೆಗೆ 3 ತಿಂಗಳಿಗೋ 6 ತಿಂಗಳಿಗೋ ಯಾವಾಗ್ಲೂ ಒಂದ್ಸಲ ಬರ್ತಾರೆ. ಪ್ರತಿದಿನ ಅವರು ದೇವರ ಪೂಜೆ ಮಾಡೋದು, ದೀಪ ಹಚ್ಚೋದು ಮಾಡೋಕಾಗಲ್ಲ. ಆದ್ರೆ ಖಂಡಿತ ಅವರು ಎದ್ದ ತಕ್ಷಣ ಮಲಗೋ ಮುಂಚೆ ದೇವರನ್ನ ನೆನೆಸ್ಕೋತಾರೆ. ಡಾಕ್ಟರ್ಗಳು ಪ್ರತಿ ಆಪರೇಷನ್ಗೆ ಹೋಗೋ ಮುಂಚೆ ಕೂಡ ದೇವರನ್ನ ನೆನೆಸ್ಕೋತಾರೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನೀವು ಪ್ರತಿದಿನ ಪೂಜೆ ಮಾಡೋಕಾಗಲ್ವಾ ಪರವಾಗಿಲ್ಲ, ದೀಪ ಹಚ್ಚೋಕಾಗಲ್ವಾ ಪರವಾಗಿಲ್ಲ,
ಧೂಪ ಹಾಕೋಕಾಗಲ್ವಾ? ಪರವಾಗಿಲ್ಲ. ನಿಮಗೆ ಯಾವ ಮಂತ್ರ ಗೊತ್ತಿಲ್ವಾ? ಪರವಾಗಿಲ್ಲ. ನಿಮ್ಮ ಕೈಯಲ್ಲಿ ಯಾವ ವ್ರತ, ಹಬ್ಬ, ಹೋಮ ಮಾಡೋಕಾಗಿಲ್ವಾ? ಪರವಾಗಿಲ್ಲ. ನಿಮ್ಮ ಮನೆಯಲ್ಲಿ ದೇವ್ರ ಮನೆನೇ ಇಲ್ವಾ? ಆದ್ರೂ ಪರವಾಗಿಲ್ಲ. ದೇವರು ದೇವರ ಮನೆಯಲ್ಲಿ ಮಾತ್ರ ಇರ್ತಾರೆ ಅಂತ ಹೇಳ್ದವ್ರು ಯಾರು? ನಮ್ಮೊಳಗೆ ಇರ್ತಾರೆ ಕಣ್ರಿ. ಏನಕ್ಕೆ ಬೇರೆ ಕಡೆ ಹುಡುಕ್ಬೇಕು? ನೀವು ಎಲ್ಲಿ ಬೇಕಾದ್ರೂ ಇದ್ದುಕೊಂಡು ಕಣ್ಣು ಮುಚ್ಕೊಂಡು ದೇವರನ್ನ ನೆನೆಸ್ಕೊಂಡು ಒಂದೆರಡು ನಿಮಿಷ ನಿಮಗೆ ಮಂತ್ರ ಬರುತ್ತಾ ಹೇಳಿ. ಇಲ್ವಾ? ದೇವರ ಹೆಸರು ಬರುತ್ತಲ್ವಾ? ನಿಮ್ಮ ನೆಚ್ಚಿನ ದೇವರ ಹೆಸರನ್ನ ನಿಮಗೆ ಸಾಧ್ಯ ಆಗೋಷ್ಟು ಸಲ ಹೇಳಿ. ನನಗಿದು ಕೊಡು, ನನಗೆ ಅದು ಕೊಡು ಅಂತ ಕೇಳಬೇಡಿ. ದೇವರೇ ನನ್ನ ಆಸೆ ಏನು ಅಂತ ನಿನಗ್ ಗೊತ್ತು, ನನ್ನ ಕಷ್ಟ ಏನು ಅಂತ ನಿನಗೆ ಗೊತ್ತು. ನಾನು ನಿನ್ನನ್ನ ಮಾತ್ರ ನಂಬಿದ್ದೀನಿ, ನೀನೇ ನನ್ನನ್ನ ಕಾಪಾಡಬೇಕು ಅಂತ ಮಾತ್ರನೇ ಕೇಳ್ಕೊಳ್ಳಿ. ದೇವರಿಗೆ ನಿಮ್ಮ ಕೋರಿಕೆ ನೆನಪು ಮಾಡೋ ಅಗತ್ಯ ಇಲ್ಲ. ನೀವು ಹೇಳದೆ ಕೂಡ ದೇವರಿಗೆ ಎಲ್ಲ ಗೊತ್ತು. ಹಾಗಾಗಿ ಇಷ್ಟು ಮಾತ್ರನೇ ಪ್ರತಿದಿನ ನಿಮಗೆ 1 ನಿಮಿಷ ಬಿಡುವು ಸಿಗುತ್ತಾ ಮಾಡಿ, 2 ನಿಮಿಷ ಬಿಡುವು ಸಿಗುತ್ತಾ ಮಾಡಿ. ದೇವ್ರಿಗೋಸ್ಕರ ನಿಮಗೆ ಪ್ರತಿದಿನ ಎಷ್ಟು ಸಮಯ ಕೊಡೋಕೆ ಇಷ್ಟನೋ ಅಥವಾ ಸಾಧ್ಯನೋ ಅಷ್ಟು ಸಮಯನೇ ಸ್ವಾರ್ಥಕ್ಕಾಗಿ ಅಲ್ಲದೆ ನಿಸ್ವಾರ್ಥದಿಂದ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.